ಒಂದು ಊರೊಳಗೆ ಒಬ್ಬ ಶ್ರೀಮಂತ ದಂಪತಿ. ಅವ್ರಿಗೆ ಒಬ್ಬಾಕಿ ಹೆಣ್ಣು ಮಗಳಿದ್ಲು. ಆ ಮಗಳನ್ನ ಭಾಳ ಮುದ್ದಾಗಿ ಬೆಳೆಸಿದ್ರು ಅವರು. ಒಟ್ಟ ನೆಲಕ್ಕೆ ಕಾಲಿಗೆ ಮಣ್ಣು ಹತ್ತತಿ ಅನ್ನುವಷ್ಟರ ಮಟ್ಟಿಗೆ ಆಕಿನ ಅಪೂಪ್ರಾಗಿ ಬೆಳೆಸಿದ್ರು. ಆ ಹುಡುಗಿ ತಿಂದುಂಡ ದಸ್ಪುಟ ಕೋತ ಬಂತು. ಅವ್ರ ತಾಯಿ ಹೇಳ್ತಿದ್ಲು, ಇಲ್ವಾ ಮಗಳ ಒಂದು ಸ್ವಲ್ಪ ಅಡ್ಡಾಡ್ತು ಬಾ ಅಂತ. ಹೋಗ ಮಮ್ಮಿ, ನಾ ಅಡ್ಡಾಡಂಗಿಲ್ಲ ಅಂತಿದ್ಲಕ್ಕೆ. ಮುಂದೆ ಹಂಗೆ ಎಲ್ಲೇ ಹೋದರೂ ಕಾರ್ನ್ಯಾಗ ಹೋಗೋದು. ಹೊರಗೆ ಕಾಲು ಎತ್ತಿಟ್ರೆ ಕಾರ್ನ್ಯಾಗ ಇಡ್ಬೇಕು, ಹೆಜ್ಜೆ ಇಟ್ರೆ ಕಾರ್ನ್ಯಾಗ, ಒಳಗಿಟ್ರೆ ಮನ್ಯಾಗ. ಇದ್ರ ಹೊರತ ಒಟ್ಟ ನಡೆದಾಡಿದಾಗ ಗೊತ್ತಿದ್ದಿದ್ದಿಲ್ಲ ಆಕೆಗೆ. ಅವ್ರವಾಗ ಆ ಮಗಳದ್ದನ್ನು ಚಿಂತೆ, ಹೆಂಗೆ ಮಾಡೋದು ಈ ಮಗಳ, ನಾಳೆ ಮದುವೆ ಅದು ಮಾಡಿಕೊಟ್ರೆ ಗಂಡನ ಮನ್ಯಾಗ ಹೆಂಗೆ ಬಾಳೆ ಮಾಡ್ತಾರೆ ದಾಳು ಅಂಥೇಳಿ ಚಿಂತೆಕಿ. ಆದರೂ ಮುದ್ದಾಗಿನ ಬೆಳೆಸಿದ್ರು ತಂದೆ ತಾಯಿ ಇಬ್ಬರು. ಆ ಹುಡುಗಿ ಮದುವೆ ವಯಸ್ಸಿಗೆ ಬಂದ್ಲು. 18 ವರ್ಷ ಆಯ್ತು. ವಯಸ್ಸು 18 ಆಯ್ತು, ತೂಕ 108 ಆಯ್ತು. ಮನಗಂಡು ದಾಡಿಸಿ ತಿಂದು ಉಂಡ ಮನಗಂಡು ದಾಡಿಸಿ ಬೆಳೆದು ಬಿಟ್ಟಿದ್ವಿ. ಅಲ್ವ, ನಿನಗೆ 18 ವರ್ಷ ವಯಸ್ಸಾಯ್ತು, ನಿನ್ನ ಮದುವೆನೂ ಮಾಡಬೇಕು, ಒಂದು ಸ್ವಲ್ಪ ದೇವರಿಗೆ ಅದು ಹೋಗುತ್ತ ಬಾ ಅಂಥೇಳಿ ಹೇಳಿದ್ಲು. ಇಲ್ಲೇ ಪಟ್ಟಿ ಬಸವಣ್ಣಗೆ ಹೋಗಿ ಬಾ ಅಂಥೇಳಿ ಅವರವ್ವ ಚಾಲು ಹಾಕತ್ಲು. ನಾನು ನಡ್ಕೋತ ಹೋಗಿ ಬಾ, ಒಂದಿಟ್ಟು ನಡೆದಿ ಅಂದ್ರೆ ದೇವ್ರ ಕೃಪಾ ಆಕೈತಿ ನಿನ್ನ ಮ್ಯಾಲೆ ಅಂತ ಹೇಳಿದ್ಲು. ಅಪ್ಪ ಇಡೀ ಊರಿಗೇನ ಶ್ರೀಮಂತ, ಇಡೀ ತಾಲೂಕಿಗೇನ ಶ್ರೀಮಂತ, ಎಲ್ಲರಿಗೂ ಗೊತ್ತು ಇಂಥ ಶ್ರೀಮಂತ ಅಂಥೇಳಿ, ಅಷ್ಟೊಂದು ಶ್ರೀಮಂತವ. ಮುಂದಾಕಿ ವಾಲ್ಯನಾಕಿ ಅವರವ್ವ ಇಲ್ಲ ಹೋಗಿ ಬಾ ದೇವರಿಗೆ ನಡ್ಕೋತಂತೇಳಿ ಕಳಿಸಿದ್ಲು. ಎಷ್ಟು ಒಂದು 3 ಕಿಲೋಮೀಟ್ರ್ ಆಕಿತ್ತು. 3 ಕಿಲೋಮೀಟ್ರ್ ರಗಡ ರಾಮಾಯಣ ಆತಕಿಗೆ. ಒಸ್ 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 ಅನ್ಕೋತ ದೊಡ್ಡ ದೇಹ ಒಂದು ಹೊತ್ಕೊಂಡು ಹೋಗ್ಬೇಕು. ಹೋದ್ಲು. ಆಳು ಮನುಷ್ಯರು ಅವರು ಸೌಕಾರ ತಗೊಂಡು ಹಾದಿ ಬಿಟ್ರು ಅನ್ಕೋತ ಹೊಂಟವ್ರೆಲ್ಲ ಭಾಳ ಅಂದ್ರೆ ಆಕೆನ ಒಟ್ಟ ಹೊರಗೆ ಅಡ್ಡಾಡಿಸಿದ್ದಿಲ್ಲ. ವಾದ್ಲು ಕಡಪಟ್ಟಿ ಬಸವಣ್ಣದೇವ್ರ ಗುಡ್ಯಾಗ ನಮಸ್ಕಾರ ಮಾಡಿ. ಪೂಜಾರಿ ಹಿಂಗೆ ನೋಡಿದ, ಬಾಯಿ ತೆರೆದ. ಅಲ್ಲ, ತೀರ್ಥ ಕೊಡ್ತಿದ್ದ. ತೀರ್ಥ ಕೊಡ ಮುಂದೆ ನೋಡಿದ, ಅಗದಿ ದೊಡ್ಡ ಶ್ರೀಮಂತನ ಮಗಳು ಬಂದಾಳಪ್ಪ ಇವತ್ತು ನನ್ನ ಆರತಿ ತಟ್ಟ್ಯಾಗ ಏನೋ ಹೆಚ್ಚು ರೊಕ್ಕ 100 ನೋಟ ಹೋಗಿ ಅಂತ ಕಾಣಿಸ್ತಾ ಇದೆ. ಏನೋ 500 ಸಾಕ್ತಾವೆ. ದೊಡ್ಡ ಶ್ರೀಮಂತ ಮಗಳೈತಿ ಅಂಥೇಳಿ ತೀರ್ಥ ಕೊಡೋ ಮುಂದೆ ಅವೇನು ಮಾಡಿದ, ಈಕಿ ತೀರ್ಥ ಕೊಡೋ ಮುಂದೆ ಆ ತೀರ್ಥದಾಗ ಒಂದಿಟ್ಟು ಜೇನುತುಪ್ಪನು ಹಾಕಿ ಕೊಟ್ಟ. ಯಾಕಂದ್ರೆ ನೋಡ್ರಿ, ಆರತಿ ತಟ್ಟ್ಯಾಗ ಯಾರು ಹೆಂಗೆ ರೊಕ್ಕ ಒಗಿತಿರ್ತಾರಲ್ಲ ಅದ್ರ ಮೇಲೆ ಅವರು ತೀರ್ಥ ಕೊಡ್ತಿರ್ತಾರೆ. ಹಂಗೆ ಇವ ಜೇನುತುಪ್ಪ ಕೂಡಿಸಿ ಕೊಟ್ಟ. ಆಕಿ ಕೈಯಾಗ ತೊಗೊಂಡು ತೀರ್ಥ ನೋಡಿದ್ಲು. ನೀರ ಮತ್ತು ಜೇನುತುಪ್ಪ ಒಂದಿಟ್ಟು ಗಲೀಜು ಅನಿಸ್ತಿಕಿ. ಅನಿಸ್ತು. ದೇವ್ರ ಗುಡಿಯಾಗ ಬಂದನಿ, ಇದನ್ನ ಹೆಂಗೆ ಮಾಡಬೇಕು ಅಂದೆ. ಕುಡಿಯಾಕೂ ಬರಂಗಿಲ್ಲ, ಚೆಲ್ಲಾಕೂ ಬರಂಗಿಲ್ಲ ಅಂಥೇಳಿ ಹಂಗೆ ಹಿಂಗೆ ಮಾಡಿ ವಾರಿ ಮುಖ ಮಾಡಿ ಹಿಂಗೆ ನೆಕ್ಕಿದಂಗೆ ಮಾಡಿ ಮೂಗ್ಗೆ ಹಚ್ಕೊಂಡ್ಳು. ನಾಲಿಗೆ ಸ್ವಲ್ಪ ಹಚ್ಚಿ ಹಿಂಗೆ ಬರ್ಸ್ಕೊಂಡ್ರೆ ಮುಂದೆ ಮನೆಗೆ ಬಂದ್ಲು. ಮತ್ತೆ ನಡ್ಕೋತ ಹೆಂಗೆ ಹೋಗಿದ್ಲು ಹಂಗೆ ನಡ್ಕೋತ ಬಂದ್ಲು. ಮನೆಗೆ ಬಂದ್ಲು. ಧನು ಮನಗಂಡಾಗಿತ್ತು. ಎಂದು 4 ಹೆಜ್ಜೆ ನಡೆದಾಕಲ್ಲಕ್ಕಿ ಧನು ಮನಗಂಡಾಗಿತ್ತು. ಮಕ್ಕೊಂಡ್ಲು. ಮನಗಂಡ ನಿದ್ದೆ ಎತ್ಬಿಡ್ತು. ಒಡ್ರ ಅಂತೇಳಿ ಗೊರಕಿ ಹೊಡ್ಕೊತ ಮಕ್ಕೊಂಡು. ಯಾರು ಎಬ್ಸಿದ್ರು ಹೇಳಂಗಿಲ್ಲ. ಹಂಗೆ
ರಾತ್ರಿ ಅವ್ರ ಮನೆ ಬಾರ್ದಾನ್ ಭಾಳ ಇತ್ತು, ಕಾಳ ಕಡೆ ಅದು ಇದ್ದು, ಅಲ್ಲಿ ಇಲಿಗಳು ಆಗಿದ್ದು. ಇಲಿಗಳು ಅಕಾಡಿ ಓಡಾಡಕತ್ತಿದ್ದು. ಅಕ್ಕಿ ಮ್ಯಾಲೂ ಹತ್ತಿ ಜಿಗಿದಾಡಕತ್ತು ಇಲಿಗಳು. ಜಿಗಿದಾಡಕತ್ತು. ಮುಂದೆ ಒಂದು ಇಲಿ ನ್ಯಾಕಿ ನೋಡಿತು, ಮೂಗು ಅಲ್ಲಲ್ಲಲ್ಲ ಅಂತ ಇಲಿ ಅಂದಿದ್ದ. ಮತ್ತು ಬೇರೆ ಇಲಿಗಳ್ನು ಕರಿತಿ ಎಲ್ಲ ಇಲಿಗಳು ಕೂಡಿ ಅಕ್ಕಿ ಮೂಗನ ಬಡ 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 ತಿಂದ್ಬಿಟ್ಟು ಅಕ್ಕೇನೋ ಹುಷಾರು ಮಾಡಕ್ಕೆ ನಾಲ್ಗೆ ಬರ್ತದ್ಲಿ. ನಾಲ್ಗಿನೂ ರುಚಿ ಐತವಕ್ಕ, ನಾಲ್ಗಿನೂ ತಿಂದ್ಬಿಟ್ಟು ಎಚ್ಚರಾತು. ಏನು ಮೂಗು ಉರಿಯಾಕತ್ತೈತಿ ಅತ್ತಕಿನ ಎದ್ದು ಕನ್ನಡಿ ನೋಡ್ಕೊಂಡ್ಲು. ಅವ್ವ ಹರಿದ್ಲು, ಮೂಗ ಹೋಗಿಬಿಟ್ಟಿತ್ತು. ನಿಮ್ಮ ಹೇಳ್ತನು ಯವ್ವ ನನ್ನ ಮೂವ ಅಂತಾಳು. ಮೂಗ ಅಂತ ನಾಲ್ಕು ಬರೋಲ್ತು. ಯವ್ವ ನನ್ನ ಮೂವ ಅಂತ ಅಳಾಕ್ ಶುರು ಮಾಡಿದ್ಲು. ಯಾಕಂದ್ರೆ ನಾಲ್ಗಿನೂ ಇಲ್ಲ, ಮಾತಾ ಬರುವಲ್ತು. ಚೂರಾಡಕತ್ಲು. ಅವ್ವ ಅಪ್ಪ ಬಂದರು, ನೋಡ್ರು, ಗಾಬರಿ ಆದ್ರು. ಅಲ್ಲ, ಈಕಿನ ನಾವು ಮದುವೆ ಮಾಡ್ಬೇಕಂತ ವರ ಎಲ್ಲಿ ಹುಡುಕಾಡೋದು? ಇಂಥಕಿನ್ನ ಯಾರು ಮಾಡ್ಕೊತಾರು? ವಿಚಾರ ಮಾಡಿ ಊರಾಗ ಡಂಗರನ್ನ ಬಡಿಸಿದ. ದೊಡ್ಡ ಶ್ರೀಮಂತದನು, ನನ್ನ ಆಸ್ತಿ ಒಳಗೆ ಅರ್ಧ ಪಾಲು ಕೊಡ್ತನು, ಯಾರು ಮದುವೆ ಮಾಡ್ಕೋತೀರಿ ಅಂಥೇಳಿ ಡಂಗರ ಹೊಡಿಸಿದ. ಯಾರೂ ಮುಂದೆ ಬರಲಿಲ್ಲ. ಆಕಿನ ಮದುವೆ ಮಾಡ್ಕೊಳಕ್ಕೆ ಯಾರೂ ಮುಂದೆ ಬರಲಿಲ್ಲ. ಮುಂದೆ ಒಬ್ಬ ಮದುವೆ ಬ್ರೋಕರ್ಗೆ ಹೇಳಿಟ್ಟ. ಭಾಳ ಮಂದಿಗೆ ಅವರಪ್ಪ, ಹುಡುಗಿ ಅಪ್ಪ ಹೇಳಿದ, ನೋಡಪ್ಪ, ನನ್ನ ಮಗಳನ್ನೇ ಮದುವೆ ಮಾಡಿಸಿ ಕೊಟ್ಟೆ ಅಂದ್ರೆ ನಿನಗೆ 2 ಲಕ್ಷ ರೂಪಾಯಿ ಕಮಿಷನ್ ಕೊಡ್ತಾನು ಅಂತಂದ. ಆಗ್ಲೇಳ್ರಿ, ನಾ ಹೊರ ಹುಡುಕಾಡ್ತಾನು ಅಂತೇಳಿ ಅಂದ ಬ್ರೋಕರ್. ಬಾಗಲಕೋಟೆ ಅಂತ ಊರಿಗೆ ಹೋಗಿ ಅಲ್ಲಿ ಹೋಟೆಲ್ನ್ಯಾಗ ಕುಂತ ಚಹಾ ಕುಡಿಯಾಕತ್ತಿದ್ದ. ಇವ ವರ ಹುಡುಕಾಡಾಕ್ತಿದ್ದ. ಅಲ್ಲಿ ಒಬ್ಬ ಬ್ರೋಕರ ಇವನಂತ್ಯಕ್ಕೆ ಕೂತ ಅವನು ಚಹಾ ಕುಡಿಯಾಕ್ತಿದ್ದ. ಅವ ಒಬ್ಬಗ ಕನ್ಯಾ ಹುಡುಕಾಡಾಕ್ತಿದ್ದ. ವರ ಎಂಥವಿದ್ದಪ್ಪ ಅಂದ್ರೆ ಒಂದು ಕೈ ಇದ್ದಿದ್ದಿಲ್ಲ, ಅದು ಕಟಿಗೆ ಕೈ ಹಾಕಿದ್ರು. ಎಡಗೈಯ ಕಟಿಗೆ ಕೈ ಹಾಕಿದ್ರು. ಅದಕ್ಕೆ ಅವಗೊಂದು ಎಂಥಾದ್ರೆ ಕನ್ಯಾ ಗಂಟು ಹಾಕಬೇಕಾಗಿತ್ತು. ಅವ ಹೇಳಿದ ಕಟಿಗೆ ಕೈ, ನನಗೊಂದು ಕನ್ಯಾ ಹುಡುಕಾಡಿ ಕೊಟ್ಟೆ ಅಂದ್ರೆ ನಿನಗೆ 2 ಲಕ್ಷ ರೂಪಾಯಿ ಕಮಿಷನ್ ಕೊಡ್ತಾನು ಅಂತೇಳಿ ಅವ ಹೇಳಿದ. ಇವನು ಕೇಳಿದ, ಯಾವ್ರವ್ರಿ? ನಾವು ಜಮ್ಕಂಡವ್ರಿ. ಮತ್ತು ನಿಮ್ಮೂರಾಗ ಕನ್ಯಾ ಅದು ಅದಾವಣ್ರಿ ಅಂತ ಕೇಳಿದ. ಇವಾಗ ಆನಂದ ಆತು. ಇನ್ನು ನಮ್ಮೂರಾಗ ಒಂದು ಕನ್ಯಾ ಐತ್ರಿ, ಫಸ್ಟ್ ಕ್ಲಾಸ್ ಐತ್ರಿ ಅಂತ. ಹಂಗಾದ್ರೆ ತೋರಿಸ್ರಿ ಅಂತಂದ. ಬರ್ರಿ ನೀವು ತೋರಿಸ್ತೀವಿ ಅಂತಂದ. ನಿಮ್ಮ ಹುಡುಗಿ ಹೆಂಗದಾನ್ರಿ? ಹುಡುಗ್ರಿ ಭಾಳ ಸಮಾಧಾನ್ರಿ, ಬೇಕಾದಾಗಲಿ ಕೈ ಎತ್ತಂಗಿಲ್ಲ. ಅವ ಕೈ ಎತ್ತಂಗಿಲ್ಲ. ಅವ್ ಕಟಿಗೆ ಕೈ ಐತೆ, ಆಮೇಲೆ ಎತ್ತಾನ ಕೈ ಎತ್ತಂಗಿಲ್ರಿ. ಹುಡುಗಿ ಹೆಂಗದಾಳ್ರಿ? ಹುಡುಗಿ ಬಾಯಾಗ ಮಾತಾ ಬರಂಗಿಲ್ರಿ, ಬೇಕಾದಾಗಲಿ ಆಕೆ ಮಾತಾಡೋ ಮಗಳಲ್ರಿ, ಭಾಳ ಚಲೋ ಬೆಳೆಸ್ಯಾರ್ರಿ ಅವ್ರವ್ವ ಅಪ್ಪ ತಂದವ ಅಂದ. ಭಾಳ ಚಲೋನ ಆತ್ಲ ಇಬ್ಬರಿಗೂ. ಹುಡುಗಿ ಬಾಯಿ ಸತ್ತು ಹುಡುಗಿ ಅಂದ್ರೆ ಗಂಡನವ್ಗೂ ಖುಷಿನ, ಕೈ ಎತ್ತಲಾರ್ದ ಗಂಡ ಅಂದ್ರೆ ಹೆಣ್ಣವ್ರಿಗೂ ಖುಷಿನ. ಹಂಗಟ್ಟು ಮಾಡಿ ಅವನು ಲೆಕ್ಕ ಹಾಕಿದ. ಈ ಮದುವೆ ಮಾಡಿಸ್ರೆ ನನಗೆ 2 ಲಕ್ಷ ರೂಪಾಯಿ ಕಮಿಷನ್ ಬರ್ತೈತೆ. ಈ ಬ್ರೋಕರ ಈ ಮದುವೆ ಮಾಡಿದ್ರೆ ನನಗೆ 2 ಲಕ್ಷ ರೂಪಾಯಿ ಬರ್ತೈತೆ ಅಂತ ಆ ಬ್ರೋಕರ ಇಬ್ಬರು ತಾತಾವ ಮನಸ್ಸಿನ್ಯಾಗ ಮಂಡಿಗೆ ತಂದರು. ಹೋಗಿ ಹಂಗಟ್ಟು ಮಾಡಿ ಮದುವೆನೂ ಮಾಡ್ರಿ. ಆ ಹುಡುಗಿ ಅಪ್ಪ ದೊಡ್ಡ ಶ್ರೀಮಂತಿದ್ದ, ಧಾಮ್ ಧೂಮ್ ಮದುವೆ ಮಾಡಿಬಿಟ್ಟ. ಮದುವೆ ಮಾಡಿದ. ಮುಂದೆ ಹೊಸಮಾಲ್ ರೀತಿನ ಕರ್ಕೊಂಡು ಬಂದರು. ಗಂಡ ಏನು ಬೇಕಾದ ಅಗದಿ ಪ್ರೀತಿಯಲ್ಲೇ ಮಾತಾಡ್ತಿದ್ದ. ಆಕೆ ಒಟ್ಟ ಮಾತಾಡಲ್ಲ, ನಾಲ್ಗಿದ್ರೆ ಮಾತಾಡ್ತಾಳೆ. ಆಕೆ ಏನು ಸಮಾಧಾನ ಅದ ಕೇಂತಿ ಅಂತಂದ. ಹಿಂಗೆ 1 ದಿವಸ ಹೊತ್ತು, 2 ದಿವಸ ಹೊತ್ತು, 3 ದಿವಸ ಹೊತ್ತು ಒಟ್ಟ ಮಾತಾಡೋ ಒಳ್ಳೆ. ಮುಂದೆ 1 ವಾರ ಕಳೀತು. ನೀವು 2 ದಿವಸ ಕುಂತ್ರೆ ನಡೀತೈತಿ ನಿಮಗೆ. ಅಂದೆ ಇಲ್ಲ, ಮಾತಾಡು ಪ್ರಿಯೆ, ನನ್ನ ಜೋಡಿ ಮಾತಾಡು ಅಂತ.
ಆಕೇನ ಮಾತಾಡಕ್ಕೆ ತಯಾರಿಲ್ಲ. ಬಾ ಇಬ್ಬರು ಕೂಡಿ ಹೋಗುನು, ಇಲ್ಲೇ ಮಂದ್ಯಾಗ ನಿನಗಿದಾಕೈತೇನೋ, ಬೇರೆ ಕಡೆ ಹೋಗುನು ಬಾ ಅಂತೇಳಿ ಒಂದು ಸಿನಿಮಾ ಕರ್ಕೊಂಡದ. ಸಿನಿಮಾ ಥಿಯೇಟ್ರದಾಗ ಮಾತಾಡ್ಸ್ಬೇಕಂದ. ಆಕೆ ಮಾತಾಡ್ಸಲ್ಲ. ಸಿನಿಮಾ ಬಿಡ್ತು. ಒಂದು ಹೂವಿನ ಬಗೀಚಾಗ ಕರ್ಕೊಂಡು ಹೋದ. ಅಲ್ಲಿ ಹೋಗಿ ಕುಂತ ಮಾತಾಡಂದ. ಮಾತಾಡಲಿಲ್ಲ. ಹೋಗ್ಲಿ ಒಂದು ಹಾಡಾರೆ ಹಾಡು. ಗಂಡ ಭಾಳ ಕೇಳ್ಕೊತಾನಂಥೇಳಿ ಹಾಡ ಆಡಬೇಕಂತೇಳಿ ಬಾಯಿ ತೆರದ್ಲು. ಇಲ್ಲ, ನಿನ್ನ ಸುಮಧುರ ಕಂಠ ಕೇಳಬೇಕು ನಾನು, ಹಾಡು ಅಂತಂದ. ಆಕೆ ಹಾಡಕತ್ಲು. ವಿಹಹ ವಿಹಹ ಊಹು ವಿಹಹ ಊಹು ವಿಹಹ ಅಂದೀವು. ನಂದು ಏನಕ್ಕೆ ಬರೀ ವಿಹಹ 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 ಅಂತಾಳು. ಹಾ ಬಿಟ್ರೆ ಬೇರೆ ನಾನು ಒಳ್ಳ ಹಾ ಬರೀ ಇದನ್ನ ಅಂತಾಳ ಅಂತ. ಇದನ್ನ ಬೇಡ, ಬೇರೆ ಚಂದ ಅಂತದ ಹಾಡು ಅಂತ. ಮತ್ತೊಂದು ಹಾಡು, ಪ್ರೀತಿ ಉಕ್ಕಬೇಕಂತ ಹಾಡು ಅಂತ ಹಾಡಕತ್ಲು. ಪ್ಯಾಹಿ ಹೇ ಹಾಹಿ ಮಿ ಹೇ ಹೇ ಪ್ಯಾಹಿ ಹೇ ಹಾಹಿ ಮಿ ಹೇ ಪಾಯ ಪ್ಯಾಹಿ ಹೇ ಹಾಹಿ ಮಿ ಹೇ. ಈಗ ಹೇಳ್ತು ದಿಕ್ಕ ತಪ್ಪಿತು. ಕೈ ಎತ್ತಿ ಬಡಿಬೇಕಂತೇಳಿ ಪಾದ. ಇನ್ನು ಕೈ ಎತ್ತಿದ ಬಡಿತಾನ ಅಂಥೇಳಿ ಈಕಿ ಗಸಕನ ಅವನ ಎಡಗೈ ಹಿಡ್ಕೊಂಡ್ರು. ಇವ ಬಲಗೈಲೆ ಈಕಿ ಮೂಗಿನ ಮ್ಯಾಗ ಹಿಡ್ದೈತಿ. ನಿನಗೆ ಹಾಡಾಕ ಬರಂಗಿಲ್ಲ ಅಂತವನ ಮೂಗು ಹಿಡ್ದ. ಈಕಿ ಬಡಿಬೇಡ ಅಂಥೇಳಿ ಕೈ ಹಿಡ್ದು. ಅವನ ಕೈಯಾಗ ಆಕಿ ಮೂಗು ಬತ್ತು. ಈಕಿ ಕೈಯಾಗ ಅವನ ಕಟ್ಟಿಗೆ ಎಡಗೈ ಬತ್ತು. ನೋಡ್ರಿ ಹೆಂಗ ಹಂತಕಂತವ್ರು ಕೂಡಿದ್ರೆ ಶಾಂತಿ ಚಂದ ಅಂತಾರೆ. ಮುಂದೆ ಅವ್ರ ಸುಖದಿಂದ ಜೀವನ ನಡೆಸ್ರ ಅಂತೇಳಿ ಭಾವಿಸೋದು. ಮತ್ತೊಂದಿಂಥ ಹಾಸ್ಯ ಸುಂದರ ಕತೆ ಕೇಳಕ್ಕೆ ದಯಮಾಡಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿ ರವಿವಾರ ಮತ್ತು ಗುರುವಾರ ಒಂದು ಹಾಸ್ಯ ಕತೆ, ನೀತಿ ಕತೆ ನಿಮ್ಮ ಮುಂದೆ ಹಂಚ್ಕೋತೀನಿ. ನಮಸ್ಕಾರ. ಮೆಚ್ಚುಗೆ ಆಗಿದ್ರೆ ಕಮೆಂಟ್ ಮಾಡಿರಿ. ಈಗ ಮದುವೆ ಮತ್ತು ಶುಭ ಕಾರ್ಯಗಳ ಖರ್ಚಿನಲ್ಲಿ ಭಾರಿ ಉಳಿತಾಯ. ಹಜಾರೆ ಟೆಕ್ಸ್ಟೈಲ್ಸ್ ನಲ್ಲಿ ಮದುವೆ ಜವಳಿ ಈಗ ಹಿಂದೆಂದಿಗಿಂತಲೂ ಕಡಿಮೆ ಬೆಲೆ. ಭೇಟಿ ಕೊಡಿ ಹಜಾರೆ ಟೆಕ್ಸ್ಟೈಲ್ಸ್, ರಬಕವಿ, ಬಾಗಲಕೋಟೆ ಜಿಲ್ಲೆ.